ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತು ನಾನು ನಿಮ್ಮ ಜೊತೆ ಹಿತಕಿದ್ದ ಅವರೇ ಬೇಳೆದು ಪಲ್ಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಅವರೇ ಬೇಳೆನ ನೆನೆಸಿ ಅದನ್ನು ಸಿಪ್ಪೆ ತೆಗೆದು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲೊಂದು ಬಾಣಲಿಗೆ ನಾನು ಒಂದು 2 ಸ್ಪೂನ್ ಆಯಿಲು ಹಾಗೆ ಸಾಸಿವೆನ ಇಲ್ಲಿ ಹಾಕ್ತಾಯಿದ್ದೀನಿ. ಸಾಸಿವೆ ಸ್ವಲ್ಪ ಸಿಟ್ಟಿದ ಮೇಲೆ, ಅಂದರೆ ಹಸಿ ತಿಂದರೆ ಅದು ಹೊಟ್ಟೆ ನೋವು ಬರುತ್ತೆ, ಅದಕ್ಕೋಸ್ಕರ ಅದು ಸಿಡಿಬೇಕು. ಅದಾದಮೇಲೆ ಈರುಳ್ಳಿ ಹಾಗೆ ಒಂದು 3 ಹಸಿಮೆಣ್ಸಿಕಾಯಿನ ನಾನಿಲ್ಲಿ ಹಾಕಿದ್ದೀನಿ. ಹಾಗೆ ಒಂದು ಈರುಳ್ಳಿನೂ ಸಹ ಸಣ್ಣದು ಈರುಳ್ಳಿನೂ ಸಹ ಇಲ್ಲಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಹಿತಕಿದ ಬೇಳೆ ಇವಾಗ ಯಾವುದೇ ತಿಂಡಿಗೆ ಹಾಕಿದ್ರೂ ತುಂಬಾ ಟೇಸ್ಟ್ ಇರುತ್ತಲ್ವ. ಇವಾಗ ಬಿಡಿಸಿರೋ ಅಂಥ ಅವರೆಕಾಳು ಇರುತ್ತಲ್ಲ, ಅದನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಅದು ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ಅದು ಎಲ್ಲ ಬೆಂದು ಅದನ್ನು ಮೆತ್ತಗಾಗಲ್ಲ, ಅದಕ್ಕೋಸ್ಕರ ಇದನ್ನು ಆಯಿಲಲ್ಲಿ ಫ್ರೈ ಮಾಡಿ ಒಂದು ಟೊಮೆಟೊ ಹಾಗೆ ಕಲ್ಲುಪ್ಪನ್ನು ಹಾಕಿ ಇಲ್ಲಿ ಇವಾಗ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ, ಒಂದು ಬೆಳ್ಳುಳ್ಳಿನೂ ಸಹ ಜಜ್ಜಿ ನಾನು ಇಲ್ಲಿ ಒಗ್ಗರಣೆಗೆ ಹಾಕಿದ್ದೀನಿ. ಇಲ್ಲಿ ಬೆಳ್ಳುಳ್ಳಿ ಮತ್ತು ಎಳ್ಳು, ಈರುಳ್ಳಿ, ತೆಂಗಿನಕಾಯಿ, ಸಾಂಬಾರು ಪೌಡರು ಹಾಗೆ ಗೋಡಂಬಿ, ಹಾಗೆ 2 ಟೊಮೆಟೊನ ನಾನು ಅಲ್ಲಿ ಕಟ್ ಮಾಡಿ ಒಗ್ಗರಣೆಗೆ ಹಾಕಿದ್ದೀನಿ. ಇಲ್ಲಿ 2 ಟೊಮೆಟೊನ ನಾನು ರುಬ್ಬೋದಕ್ಕೆ ಹಾಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕ್ಕೊಂಡು ಇದನ್ನು ಸಣ್ಣದಾಗಿ ಪೇಸ್ಟ್ ಮಾಡ್ಕೋಬೇಕು. ಇದು ತುಂಬ ನುಣ್ಣಗೆ ಪೇಸ್ಟ್ ಆದರೆ ಚೆನ್ನಾಗಿರುತ್ತೆ ಫ್ಲೇವರು, ಹಾಗೆ ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಸಾಂಬಾರು ಪೌಡ್ರು ಸ್ವಲ್ಪ ಹಾಕಿದ್ದೀನಿ. ಇಲ್ಲಿ ಹಸಿಮೆಣ್ಸಿಕಾಯಿನೂ ಹಾಕಿರೋದ್ರಿಂದ ನಾವು ಖಾರ ಎಷ್ಟು ತಿಂತೀವಿ ಅದನ್ನು ನೋಡಿಕೊಂಡು ನಾವಿಲ್ಲಿ ಹಾಕ್ಕೋಬೇಕಾಗುತ್ತೆ. ಇದನ್ನು ಚೆನ್ನಾಗಿ ರುಬ್ಬಿಟ್ಕೊಳ್ತೀನಿ. ಇಲ್ಲಿ ಇವಾಗ ಬೆಂದಿದ್ದೆಲ್ಲ ಒಗ್ಗರಣೆ, ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ನೀರು ಹಾಕಿ ಇದು ಬೇಯೋದಕ್ಕೆ ಬಿಡಬೇಕು. ಇದು ಇವಾಗ ನಾವು ಕುಕ್ಕರಲ್ಲಾದರೂ ಮಾಡ್ಕೋಬೋದು, ಹೀಗೆ ಪ್ಯಾನಲ್ಲಾದರೂ ಮಾಡ್ಕೋಬೋದು. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಬೆಂದೋಗ್ಬಿಡುತ್ತೆ ಅಂದ್ಬಿಟ್ಟು ನಾನು ಈ ರೀತಿ ಮಾಡ್ತಾಯಿದ್ದೀನಿ. ನೋಡಿ, ರುಬ್ಬಿಟ್ಕೊಂಡಿದ್ದೀನಿ, ತುಂಬ ಸಣ್ಣಗೆ ಪೇಸ್ಟ್ ಆಗಿದೆ. ಇವಾಗ ನಾವು ಅವರೆಕಾಳನ್ನ ಒಗ್ಗರಣೆಯಲ್ಲಿ ಬೇಯಿಸ್ತಾ ಇದ್ವಲ್ಲ, ಅದನ್ನು ಬೆಂದಿದೆಯಾ ಅಂತ ನಾವು ಚೆಕ್ ಮಾಡ್ಕೋಬೇಕು. ಅದು ತುಂಬ ಸಾಫ್ಟ್ ಆಗಿಬಿಡ್ಬೇಕು. ಮಸಾಲೆ ಹಾಕಾದ್ಮೇಲೆ ಅದನ್ನು ನಾವು ಬೇಯೋಕ್ಕೆ ಬಿಡಬಾರ್ದು ಜಾಸ್ತಿ. ಇವಾಗಲೇ ಅದು ಚೆನ್ನಾಗಿ ಬೆಂದಾದಮೇಲೆ ನಾವು ಮಸಾಲೆನ ಇದಕ್ಕೆ ಹಾಕ್ಕೋಬೇಕಾಗುತ್ತೆ. ನಾನು ಒಗ್ಗರಣೆಗೆ ಕರಿಬೇವು ಹಾಕಿಲ್ಲ, ಇವಾಗ ಹಾಕ್ತಾಯಿದ್ದೀನಿ. ಯಾಕೆಂದರೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನಾವು ಏನು ಮಸಾಲೆ ರುಬ್ಬಿದ್ವಿ ಅದು ಬೆಂದಿದೆ ಅಂತ ಕನ್ಫರ್ಮ್ ಆದಮೇಲೆ ಇದರಲ್ಲಿ ಆ್ಯಡ್ ಮಾಡಿ ನಮಗೆ ಎಷ್ಟು ಗಟ್ಟಿ ಬೇಕು, ಯಾವುದಕ್ಕೆ ಮಾಡ್ತಾಯಿದ್ದೀವಿ, ದೋಸೆಗ, ಚಪಾತಿಗ, ಇಡ್ಲಿಗ, ಏನಕ್ಕೆ ಅಂತ ನೋಡಿ ನಾವು ಇದನ್ನು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅಡ್ಜಸ್ಟ್ ಮಾಡ್ಕೋಬೋದು. ಯಾಕೆಂದರೆ ನಾನಿಲ್ಲಿ ಎಳ್ಳು, ಕಡಲೆ, ಗೋಡಂಬಿ ಹಾಕಿರೋದ್ರಿಂದ ಗಟ್ಟಿ ಆಗಿಬಿಡುತ್ತೆ. ನಾನಿಲ್ಲಿ ಪನ್ನೀರು ಸಹ ಹಾಕ್ತಾಯಿದ್ದೀನಿ ತುರಿದ್ಬಿಟ್ಟು. ಏನಕ್ಕೆ ಅಂದರೆ ಪ್ರೋಟೀನ್ ಬೇಕಾಗುತ್ತೆ, ಆಗ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಅನ್ನೋ ಉದ್ದೇಶಕ್ಕೆ ನಾನಿಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿಯಾಗಿದೆ. ನಾನು ಇಡ್ಲಿ ಜೊತೆಗೆ ಇದನ್ನು ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ರವೆ ಇಡ್ಲಿ, ಇದರಲ್ಲಿ ನನ್ನ ಮಕ್ಕಳಿಗೆ ರವೆ ಇಡ್ಲಿ ಅಂದರೆ ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನಿಲ್ಲಿ ರವೆ ಇಡ್ಲಿ ಮತ್ತು ಹಿತಕಿದ ಬೇಳೆ ಗೊಜ್ಜನ್ನು ಸಹ ಮಾಡಿದ್ದೀನಿ. ನೀವು ಒಂದ್ಸಲ